ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಮಗಳು ಗಾನವಿ ಮಾಡುವ ನಮಸ್ಕಾರಗಳು. ನೋಡಿ ಫ್ರೆಂಡ್ಸ್, ಇವತ್ತು ಪುದೀನ ಸೂಪು ಯಾವ ರೀತಿ ಮಾಡೋದನ್ನು ನಾನು ತಿಳಿಸ್ಕೊಡ್ತಿದ್ದೀನಿ. ಪುದೀನ ಸೂಪು ಕುಡಿಯೋದ್ರಿಂದ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು, ಮತ್ತು BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು ಸಾಲ್ವ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮಲ್ಲಿ ಮತ್ತು ತುರಿತ ಮತ್ತು ಅಲರ್ಜಿ ಇರುತ್ತಲ್ಲ ಫ್ರೆಂಡ್ಸ್, ಅದು ಕೂಡ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನಿಮ್ಮದು ಅಲರ್ಜಿಗೆ ಟ್ಯಾಬ್ಲೆಟ್ ತೊಗೊತಿದ್ರೆ ಅದನ್ನು ಬಿಟ್ಟು ಇದು ಪುದೀನ ಸೂಪ್ ಮಾಡಿ ಕುಡಿಯೋದ್ರಿಂದ ನಿಮ್ಮ ಅಲರ್ಜಿ ಬೇಗ ವಾಸಿ ಆಗುತ್ತೆ ಫ್ರೆಂಡ್ಸ್. ಮತ್ತು ವೆಯ್ಟ್ ಲಾಸು ತುಂಬಾ ಬೇಗ ಆಗುತ್ತೆ ಫ್ರೆಂಡ್ಸ್. ಮೋಷನ್ನು ಯಾರಿಗೆ ಚೆನ್ನಾಗಿ ಆಗ್ತಿರಲ್ಲ ಮತ್ತು ಹೊಟ್ಟೆ ನೋವು ಬರ್ತಾ ಇರುತ್ತೆ, ಮೋಷನ್ನು ಚೆನ್ನಾಗಿ ಸಲೀಸಾಗಿ ಆಗುತ್ತೆ ಫ್ರೆಂಡ್ಸ್. ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಹೋಗುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡ್ಬೋದು. ಇದರಲ್ಲಿ ಪುದೀನ ಸೊಪ್ಪಲ್ಲಿ ವಿಟಮಿನ್ ಇ, ಕ್ಯಾಲ್ಸಿಯಮ್ಮು, ಐರನ್ ಕಂಟೆಂಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಸೂಪು ಮಾಡಿ ಕೊಡೋದ್ರಿಂದ ನಿಮಗೆ ತುಂಬ ವೆಯ್ಟ್ ಲಾಸ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ಕಹಿ ಆದರೂ ಕೂಡ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮ್ಮ ಕೆಮ್ಮಾಗಿದ್ರೂ ಕೂಡ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಎಷ್ಟೇ ಕೆಮ್ಮಾಗಿರಲಿ ನೀವು 3 ದಿನ ಈ ಸೂಪ್ನ ಮಾಡಿ ಕುಡಿಯೋದ್ರಿಂದ ಬೇಗನೆ ನಿಮ್ಮ ಕೆಮ್ಮು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ವೆಯ್ಟ್ ಲಾಸ್ ಅಂತೂ ಈಸಿಯಾಗಿ ಆಗ್ತೀರ ಫ್ರೆಂಡ್ಸ್, ಯಾವುದೇ ಸಂಶಯ ಬೇಡ. ನೋಡಿ ಫ್ರೆಂಡ್ಸ್, ನಾನು ಏನೆಲ್ಲ ಆ್ಯಡ್ ಮಾಡ್ತಿದ್ದೀನಿ ಅಂತ. 4 ಸ್ಪೂನು ಕೊತ್ತಂಬರಿ ಕಾಳು ಫ್ರೆಂಡ್ಸ್, ಆಮೇಲೆ 1 ಸ್ಪೂನು ಕಾಳು ಮೆಣಸು ಫ್ರೆಂಡ್ಸ್, 2 ಸ್ಪೂನು ಜೀರಿಗೆ ಫ್ರೆಂಡ್ಸ್, 1/2 ಸ್ಪೂನು ಅಜ್ವಾನ ಫ್ರೆಂಡ್ಸ್. ನೆಕ್ಸ್ಟು ಪುದೀನ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಅದಕ್ಕೆ 2 ಲೀಟ್ರ್ ನೀರು ಹಾಕಬೇಕು ಫ್ರೆಂಡ್ಸ್. ಅದಾದಮೇಲೆ 1 ಲೀಟ್ರ್ ಹಾಕೋವರೆಗೂ ನಾವು ಕುದಿಸ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಶುದ್ಧವಾದ ಕೊಬ್ಬರಿ ಎಣ್ಣೆ ನಾವು ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಕುದಿಸಿ ನಾವು 1 ಲೀಟ್ರ್ ಆಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್. ಅದಾದಮೇಲೆ ನೀವು ಕುಡಿಬೇಕಾಗುತ್ತೆ. 1 ನಿಂಬೆಹಣ್ಣ ಆ್ಯಡ್ ಮಾಡಿಕೊಂಡು ತುಂಬಾ, ಆಮೇಲೆ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಇವತ್ತು ಇದನ್ನು ಡ್ರಿಂಕ್ ಮಾಡಿದ್ದೀನಿ ಫ್ರೆಂಡ್ಸ್. ಇದರಿಂದ ನಮ್ಮ ವೆಯ್ಟ್ ಲಾಸು ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್. ಮೋಷನ್ ಅಂತೂ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಮತ್ತು ಇದು 4-5 ಸತಿ ಆಗುತ್ತೆ ಫ್ರೆಂಡ್ಸ್. ನಾವು ಏನು ಹೊಟ್ಟೆಯಲ್ಲಿ ಸಮಸ್ಯೆ, ಹೊಟ್ಟೆ ನೋವು ಇರೋರು ಬೇಗ ಇದನ್ನು ಮಾಡ್ಕೊಂಡು ಕುಡಿದ್ರೆ ನಿಮ್ಮ ಹೊಟ್ಟೆ ನೋವೆಲ್ಲ ವಾಸಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ತುಂಬ ವಿಟಮಿನ್ ಇದೆ ಫ್ರೆಂಡ್ಸ್ ಇದರಲ್ಲಿ. ವೆಯ್ಟ್ ಲಾಸು ತುಂಬಾ ಈಸಿಯಾಗಿ ಆಗ್ತೀರ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೇನೇ ಡೌಟ್ ಇದ್ದರೂ ವೆಯ್ಟ್ ಲಾಸ್ ಬಗ್ಗೆ ಹೇಳಿ ಫ್ರೆಂಡ್ಸ್, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಇದು 1 ಲೀಟ್ರ್ ಆದಮೇಲೆ ನೀವು ಏನು ಮಾಡಬೇಕು, ಆಫ್ ಮಾಡಿ ಅದಾದಮೇಲೆ ನೀವು ಡ್ರಿಂಕ್ ಮಾಡೋಕ್ಕೆ ಆಗುತ್ತೆ ಫ್ರೆಂಡ್ಸ್. ಇದು ಬೆಚ್ಚಗಿರಬೇಕು ಫ್ರೆಂಡ್ಸ್, ಆವಾಗೇ ನೀವು ಕುಡಿಬೇಕಾಗುತ್ತೆ. ಹೆಂಗೆ ಅಂದರೆ ಟೀ ಕುಡಿತೀವಲ್ಲ ಆ ಥರ ನೀವು ಡ್ರಿಂಕ್ ಮಾಡಬೇಕಾಗುತ್ತೆ. ಮತ್ತು ನಿಂತ್ಕೊಂಡು ಯಾವುದೇ ಕಾರಣಕ್ಕೂ ಕುಡಿಬಾರ್ದು ಫ್ರೆಂಡ್ಸ್. ಕೂತ್ಕೊಂಡು ನಿಧಾನವಾಗಿ ಕುಡೀರಿ ಫ್ರೆಂಡ್ಸ್. ನಾನು ಸೋಸ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್. ಇದನ್ನು ನಾನು ಸೋಸ್ಕೊಂಡಾದಮೇಲೆ ಸೀದಾ 1 ಲೀಟ್ರ್ ಆಗಿದೆ ಫ್ರೆಂಡ್ಸ್. ನೋಡಿ, 1 ಲೀಟ್ರ್ ಆಗಿದೆ. ನಾನು ಅಳತೆಯಲ್ಲಿ 1 ಲೀಟ್ರು ಬಾಟಲ್ ತೊಗೊಂಡು ಅಳತೆ ಮಾಡಿದ್ದೀನಿ ಫ್ರೆಂಡ್ಸ್. ಅದು 1 ಚೊಂಬಾಗುತ್ತೆ 1 ಲೀಟ್ರ್ ಅಂದರೆ. ಆ ಚೊಂಬು ತುಂಬಾ ನಾನು ಮಾರ್ನಿಂಗು ಈ ಜ್ಯೂಸನ್ನ ಕುಡಿತೀನಿ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ನೀವು ವೆಯ್ಟ್ ಲಾಸ್ ಆಗ್ತೀರ ಅಂತ. ನೋಡಿ, ಆ ಚೊಂಬಿನ ತುಂಬ ಆಗಿದೆ ಫ್ರೆಂಡ್ಸ್. ನಾನು ಇವತ್ತು ಒಂಚೂರು ಹೆಚ್ಚಿಗೆ ಮಾಡಿದ್ದೀನಿ ಫ್ರೆಂಡ್ಸ್. ನನ್ನ ಮಕ್ಕಳಿಗೆ ಕೆಮ್ಮಾಗಿತ್ತು ಫ್ರೆಂಡ್ಸ್, ಅದಕ್ಕೆ ಅದನ್ನು ಅವರಿಗೆ ಕುಡಿಸಿದ್ದೀನಿ ಫ್ರೆಂಡ್ಸ್ ಈ ಸೂಪನ್ನ. ನೋಡಿ, ಅಷ್ಟನ್ನು ಇದನ್ನು ನಾನು ಕುಡಿದು ಇನ್ನು ಉಳಿದಿದ್ದನ್ನು ನನ್ನ ಮಕ್ಕಳಿಗೆ ಇಬ್ಬರಿಗೂ ಅದನ್ನು ಕುಡಿಸ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಅವರಿಗೆ ಒಂದೊಂದು ಟೀ ಗ್ಲಾಸ್ ಕುಡಿಸಿದ್ರೆ ಸಾಕು ಫ್ರೆಂಡ್ಸ್. ಕೆಮ್ಮು ತಕ್ಷಣಕ್ಕೆ ವಾಸಿ ಆಗುತ್ತೆ ಫ್ರೆಂಡ್ಸ್. ಈಸಿಯಾಗಿ ನೀವು ಮಾಡಿಕೊಂಡು ನಿಮ್ಮ ವೆಯ್ಟ್ ಲಾಸ್ನ ಮಾಡ್ಕೋಬೋದು. BP, ಶುಗರ್, ಥೈರಾಯ್ಡ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್. ಎಷ್ಟಾದರೂ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.